ಮರ್ಡರ್ ಆಗಿದೆ. ಅದು ಕೋಮು ದ್ವೇಷ ವೈಷಮ್ಯ ಕೊಡ್ತಾ ಇದೆ. ಏನಿದೆ ಸರ್ ಪ್ರಾಥಮಿಕ ಸರ್ ಅಂತ ಏನ್ ಇನ್ಸಿಡೆಂಟ್ ಅಲ್ಲ, ಅದು ಲವ್ ಮಾಡಿದಂತ ಹುಡುಗನ ಬಗ್ಗೆ ನಾನು ಮಾಹಿತಿ ಕೇಳಿದ್ದೀನಿ. ಯಾರೇ ಮರ್ಡರ್ ಮಾಡಿದ್ರು ಏನೇ ಮಾಡಿದ್ರು ತಪ್ಪೇ. ಅದಕ್ಕೆ ಯಾರು ಪ್ರೋತ್ಸಾಹ ಕೊಡುವಂತ ಪ್ರಶ್ನೆ ಬರೋದಿಲ್ಲ. ಈ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಆ ಕ್ರಮವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಈಗ ಯಾವುದಕ್ಕೂ ಈಗ ಸರೆಂಡರ್ ಆಗಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಮಾಧ್ಯಮದೊಳಗೂ ನಾನು ನೋಡಿದ್ದೀನಿ. ಬೆಳಗ್ಗೆ ನಾನು ಎಸ್.ಪಿ. ರೀತಿಗೆ ಮಾತಾಡಿದ್ದೆ, ಸರೆಂಡರ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದು ಕ್ರಮ ತಗೋಬೇಕು ಕೆಲಸ ಸರ್. ಇವತ್ತು ನಾಗಮೋಹನ್ ದಾಸ್ ಅವರು ಬಂದ್ಬಿಟ್ಟಿದ್ದಾರೆ, ವರದಿ ಕೊಡ್ತಾರೆ. ನಿಮ್ಮ ನಿರೀಕ್ಷೆಗಳೇನಿದೆ ಸರ್? ವರದಿಯನ್ನ ಸ್ವೀಕಾರ ಮಾಡಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ನಮಗೆಲ್ಲರಿಗೂ 11 ಗಂಟೆಗೆ ಹಾಲಿಗೆ ಬರೋಕ್ಕೆ ಹೇಳಿದ್ದಾರೆ. ಈಗ ನಾನು ಹೊರಟಿದ್ದೇನೆ, ಮುಖ್ಯಮಂತ್ರಿಗಳು ಬರ್ತಾರೆ, ವರದಿಯನ್ನು ಸ್ವೀಕಾರ ಮಾಡ್ತೀವಿ. ಅದಾದ್ಮೇಲೆ ಅದರಲ್ಲಿ ಏನಿದೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರವನ್ನು. ಏನ್ ನಿರೀಕ್ಷೆ ಇದೆ ಸರ್ ನಿಮ್ಮ ಸಮುದಾಯ? ನಿರೀಕ್ಷೆ ಅನ್ನೋದಕ್ಕಿಂತ ಎಲ್ಲಾ ಸಮುದಾಯದ ಬಗ್ಗೆನೂ ಮುಖ್ಯಮಂತ್ರಿಗಳಿಗೆ ಒಂದು ವಿಚಾರ, ಯಾರಿಗೂ ತೊಂದರೆ ಆಗ್ಲಾರ್ದ ರೀತಿಯೊಳಗೆ ಮುಖ್ಯಮಂತ್ರಿಗಳ ನಿರ್ಧಾರವನ್ನು ತೆಗೆದುಕೊಳ್ತೀವಿ ನಾವು. ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ಮತ ಕಳ್ಳರನ್ನ ಹಿಡಿದಾಕಿದ್ದಾರೆ. ಕಳವು ಮಾಡಿದಂತ ಕಳ್ಳರು ಸಿಕ್ಕಿದ್ದಾರೆ. ಆದಷ್ಟು ಬೇಗನೆ ಅವ್ರ ಮೇಲೆ ಕ್ರಮ ವಹಿಸುವಂತ ಕೆಲಸ ಆಗುತ್ತೆ. ಚುನಾವಣೆ ಆಯೋಗ ಪಕ್ಷಾತೀತವಾಗಿ ಆ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಬಹಳ ಜವಾಬ್ದಾರಿ ಇರುವಂತ ಚುನಾವಣೆ ಆಯೋಗ. ಅದ್ರ ಬಗ್ಗೆ ನಾಳೆ ಈಗಾಗಲೇ ಮಾಧ್ಯಮದ ಮೂಲಕ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಮತ ಕಳುವ ಮಾಡಿದ್ದಾರೆ ಅಂತಂದು. ಅದು ರಾಜ್ಯದೊಳಗ ದೇಶದೊಳಗ 70ರಿಂದ 100ರವರೆಗೂ ಕಳ್ಳತನ ಆಗಿದೆ ಅಂತ ಹೇಳಿದ್ದಾರೆ. ಮತ ಕಳ್ಳರು ಯಾರಂತ ನಾಳೆ ಗೊತ್ತಾಗುತ್ತೆ. ಅದನ್ನ ಮಾಧ್ಯಮಕ್ಕೆ ಬಿಡುಗಡೆ ಮಾಡುವಂತ ಹೇಳ್ತಾ ಇದ್ದಾರೆ. ನೋಡೋಣ, ನಾಳೆ ಗೊತ್ತಾಗತ್ತಲ್ಲ. ರಾಹುಲ್ ನಾಯಕರೇ ಬರ್ತಾ ಇದ್ದಾರೆ. ಅವರು ಎಲ್ಲವನ್ನ ಎಲ್ಲ ಮಾಹಿತಿ ಅಂತಂದ್ರೆ ನಾಳೆಗೆ ಹೇಳುವಂತದ್ದು ಕೆಲಸ ಮಾಡ್ತಾರೆ. ಸರ್ ನಾಳೆ ಏನೋ ಆಟಂ ಬಾಂಬ್ ಸಿಡಿಯುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ನಿಶ್ಚಿತವಾಗ್ಲೂ ಇದು ನನಗೂ ಸಂಶಯ ಇತ್ತು. ನಾನು ಮಾಧ್ಯಮದೊಳಗೆ 2-3 ಸತಿ ಪ್ರಸ್ತಾಪವನ್ನು ಮಾಡಿದ್ದೀನಿ. ಇದು ಎಲ್ಲ ಒಂದ್ ಕಡೆ, ಯಾಕಂದ್ರೆ ಎಲ್ಲರಿಗೂ ಆಡಳಿತ ವಿರೋಧಿ ಇರ್ತೈತೆ, ಬಿಜೆಪಿಯವ್ರಿಗೆ ಮಾತ್ರ ಆಡಳಿತ ವಿರೋಧಿನ ಕೇಂದ್ರದಾಗ ಇರಂಗಿಲ್ಲ ಅನ್ನೋಂತ ನಮಗೂ ಸಂಶಯ ಇತ್ತು. ಅದು ಹಂತವಾಗಿ ಇನ್ನೂ ಮುಂದೋದಂಗೆಲ್ಲ ಇದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆಗಳು ಆಗ್ತಾವ. ಸರ್, ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ದಾಗ ಆಡಳಿತ ವಿರೋಧಿ ಅನ್ನೋದಕ್ಕಿಂತಲೂ ಅವತ್ತ ವೋಟ್ ಹಾಕೋದು, ಬ್ಯಾಲೆಟ್ ಪೇಪರ್ ವೋಟ್ ಹಾಕಕ್ ಸಾಧ್ಯತೆ ಇತ್ತು. ಯಾರು ಅವತ್ತ ಇಂಥ ಸಂಶಯ ಪಡುವಂತ ಪ್ರಶ್ನೆ ಬರ್ತಿದ್ದಿಲ್ಲ. ಯಾಕಂದ್ರೆ ವೋಟ್ ಡಬ್ಬೆ ಆಗಿರ್ತಿತ್ತು, ನಾವೇ ಸ್ವತಃ ಹೋಗಿ ವೋಟ್ ಹಾಕ್ತಿದ್ವಿ. ಆದ್ರೆ ಇವತ್ತು ಆ ರೀತಿ ಇಲ್ಲಲ್ಲ. ಇವತ್ತ ಈ ಮೊಬೈಲ್ ಅನ್ನು ಕಂಡು ಹಿಡಿದವ್ರು ಯಾರು? ನಾವೇ ಅಲ್ಲ. ಮತ್ತೆ ಇದು EVM ಕಂಡು ಹಿಡಿದವ್ರು ಯಾರು? ನಾವೇ ಅಲ್ಲ. ಸರ್, ಅನುಷ್ಠಾನದ ಈ ರೀತಿ ದುರುಪಯೋಗ ಆಗತ್ತಂತ ಯಾರಿಗೆ ಗೊತ್ತಿತ್ತು? ದುರುಪಯೋಗ ಆಗ್ತಾ ಅಲ್ಲ, ಅವಾಗ ಆಗಿತ್ತಾ? UPA ಸರ್ಕಾರ ಇದ್ದಾಗ ಈ ರೀತಿ ಆಗಿತ್ತಾ? ಆ ರೀತಿ ಸಂಶಯ ಯಾರಾದ್ರೂ ವ್ಯಕ್ತಪಡಿಸಿದ್ರ ಹೇಳಿ? ನೋಡಿ, ಎಲ್ಲಿ ಮಾಡ್ಬೇಕನ್ನೋದು ಬುದ್ಧಿವಂತಿಕೆಯಿಂದ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಅದ್ರ ಬಗ್ಗೆ ಬಿಟ್ಟು ಇದಕ್ಕೆ ಹೋಗ್ಲಿ, ತಪ್ಪೇನಿದೆ? ಈಗ ಮುಂದುವರೆದ ರಾಷ್ಟ್ರದೊಳಗ ಅಮೆರಿಕದಾಗಿಲ್ಲ, ಜಪಾನ್ದಾಗಿಲ್ಲ, ಬೇರೆ ಬೇರೆ ರಾಷ್ಟ್ರದೊಳಗ ಇವಕ್ಕೆ ಯಾವಕ್ಕೂ ಅವಕಾಶ ಕೊಡಲಾರ್ದ ವೋಟ್ ಬ್ಯಾಲೆಟ್ ಪೇಪರ್ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾಕೆ ಇಷ್ಟು ಸಂಶಯ ವ್ಯಕ್ತಪಡಿಸಿದ ಮೇಲೆ ಮಾಡ್ಲಿ. ಬಿಹಾರ್ ಚುನಾವಣೆ ಆಗ್ಲಿ, ಬೇರೆ ಬೇರೆ ಚುನಾವಣೆಗಳಾಗ್ಲಿ, ತಪ್ಪೇನಿದೆ? ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ಪ್ರಜೆಗಳು ವೋಟ್ ಹಾಕುವಂತ ವ್ಯವಸ್ಥೆ ಇದು. ಇಲ್ಲಿ ಮೋಸ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ತತ್ಕ್ಷಣ ಅಷ್ಟು ಪ್ರಾಮಾಣಿಕರು ಅದ್ರ ಬಗ್ಗೆ ಗೆದ್ದಾಗ ಮಾತ್ರ ಕಾಂಗ್ರೆಸ್ ಅಂತಂದು ಬಿಜೆಪಿ ನಾಯಕರು ಹೇಳೋದಕ್ಕಿಂತ ಆಯ್ತು ಹಂಗಾದ್ರೆ ತಪ್ಪಾಗಿದೆ ಅಂದ್ರೆ ನಾವು ಇದನ್ನ ಮಾಡ್ತೀವಿ ಅಂತಂದು ಅನೌನ್ಸ್ ಮಾಡ್ಲಿ. ಬಿಜೆಪಿ ಇದುವರೆಗೂ ಎಲ್ಲೂ ಬ್ಯಾಲೆಟ್ ಪೇಪರ್ ಎಲ್ಲಿಯೂ ಕೂಡ ವೋಟಿಂಗ್ ಮಿಷಿನ್ ಬಗ್ಗೆ ಮಾತಾಡಿಲ್ಲ. ಕಾಂಗ್ರೆಸ್ ಅವರು ಗೆದ್ದಾಗ ಎಲ್ಲೂ ಮಾತಾಡಲ್ಲ. ನಾನು ಗೆದ್ದಾಗನು ಹೇಳಿದ್ದೀನಿ. ನಾನು ಹೇಳಕತ್ತೀನಿ, ಪುರ ಕೇಳಿ.
ಗೆದ್ದಾಗೂ ಹೇಳಿದ್ದೀನಿ ಸಂಶಯ ಬರಬಾರ್ದಂತ ಅಲ್ಲೆಲ್ಲೆಲ್ಲೆಲ್ಲೇ ಈ ರೀತಿ ನಾಟಕ ಕಂಪನಿಗಳು ಮಾಡ್ತಾ ಇದ್ದಾರೆ ಅಷ್ಟೇ. ಹಾ ಸರ್, ಅದಕ್ಕೆ ಕೊಡಂತ ಕೆಲಸ ಆಗುತ್ತೆ. ಈಗ ಪ್ರಾರಂಭ ಆಗಿದೆ. ಪ್ರಹ್ಲಾದ್ ಜೋಶಿ ಅವರು ಗೆದ್ದಾಗ ಮಾತ್ರ ಆಗತ್ತೆ, ಹೌದಪ್ಪ ನಮ್ಗೆ ಸಂಶಯ ಇದೆಪ್ಪ, ನೀವ್ ಮಾಡಿ ಹಂಗಂದ್ರೆ 130 ಸಂಶಯ ಪಡ್ತಾವ್ರೆ ಸರ್. ಆಯ್ತ್ರಿ, ನಮ್ದು ಸಂಶಯ, ಅದು ಬೇಡ ಇದು ಬೇಡ, ಯಾರ್ದು ಬೇಡ, ಇದನ್ನ ಆಗ್ಬಿಡ್ಲಿ, ಒಟ್ಟಿ ಬ್ಯಾಲೆಟ್ ಪೇಪರ್ ಆಗ್ಬಿಡ್ಲಿ. ಸುಮ್ಮ ನೋಡಿ, ಅವ್ರಿಗೆ ಒಂದು ಸುಮ್ಮ ಏನೋ ಒಂದು ಮಾತಾಡಕ್ಕೆ ಸಂಶಯ ಪಡ್ತಾ ಇದ್ವಿ. ಇವತ್ತಿಗೂ ಸಂಶಯ ಆಗ್ತಾ ಇದೆ. ನಮ್ಗೆಲ್ಲರೂ ಮಾತಾಡ್ತಾ ಇದ್ವಿ, ಇದು ಸತ್ಯ ಅಲ್ಲ, ಮಾತಾಡ್ತಾ ಇರೋದು ಸತ್ಯ ಅಲ್ಲ. ನೋಡೋಣ ನಾಳೆಗೆ ಏನೇನು ಬಿಡುಗಡೆ ಆಗುತ್ತೆ. ನಮ್ಮ ನಾಯಕರು ಬರ್ತಾ ಇದ್ದಾರೆ. ನಾನು ಯಾರು ಕಟ್ಟಿದ್ದು ಏನು ಅಂತ ಇತಿಹಾಸದಾಗ ಚೆನ್ನಾಗಿ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಚರ್ಚೆ ಬೇಡ. ಇತಿಹಾಸ ಯಾರಾದ್ರೂ ತಿರ್ಚಕ್ ಸಾಧ್ಯತೆ ಇದೆನಾ? ನಿಮ್ ಮಹದೇವಪ್ಪ ತಿರ್ಗಿಸ್ಬಿಟ್ಟವ್ರೆ ಸರ್. ನಿನ್ನೆ ತಿರ್ಗಿಸ್ಬಿಟ್ಟವ್ರೆ ಮಹದೇವಪ್ಪ. ಹಾ, ಇದು ಕರೆಕ್ಟ್. ಓಕೆ ಸರ್, ಥ್ಯಾಂಕ್ ಯು.